ಅರ್ಧ ಚಂದ್ರವನ್ನ ಹೊತ್ತ ಮಹಾದೇವ ಚಂದ್ರಶೇಖರನಾಗಿದ್ದು ಹೇಗೆ ಗೊತ್ತಾ? ಪ್ರಜಾಪತಿ ದಕ್ಷನಿಗೆ 27 ಪುತ್ರಿಯರಿದ್ರು, ಅಂದ್ರೆ 27 ನಕ್ಷತ್ರಗಳು. ಈ 27 ನಕ್ಷತ್ರಗಳನ್ನ ಚಂದ್ರದೇವ ಮದುವೆ ಆಗ್ತಾರೆ. ಆ 27 ನಕ್ಷತ್ರಗಳು ಚಂದ್ರನ ಸುತ್ತ ಇರುತ್ತೆ. ಆದ್ರೆ ಚಂದ್ರನ ದಿವ್ಯ ತೇಜಸ್ಸು ರೋಹಿಣಿ ನಕ್ಷತ್ರದ ಮೇಲೆ ಮಾತ್ರ ಇರುತ್ತೆ. ಇನ್ನ ಮಿಕ್ಕಿದ್ದ 26 ಪತ್ನಿಯರ ಬಗ್ಗೆ ಚಂದ್ರದೇವ ಆಲೋಚನೆ ಮಾಡಲೇ ಇಲ್ಲ. ಇದನ್ನ ಸಹಿಸ್ಕೊಳಕ್ಕಾಗ್ದಿರಾ ಆ 26 ನಕ್ಷತ್ರಗಳು ತಮ್ಮ ತಂದೆಯವರಾದ ದಕ್ಷರಿಗೆ ಈ ವಿಷಯವನ್ನ ತಿಳಿಸ್ತಾರೆ. ಕೋಪಗೊಂಡ ಪ್ರಜಾಪತಿ, ನನ್ನ ಮಕ್ಕಳಲ್ಲಿ ಭೇದ ಭಾವವನ್ನ ಮಾಡಿದ ನಿನ್ನ ಈ ತೇಜಸ್ಸು ಚಂದ್ರ ಮೆಲ್ಲಗೆ ನಶಿಸಿ ಹೋಗಲಿ ಅನ್ನೋ ಶಾಪವನ್ನ ಕೊಡ್ತಾರೆ. ಆ ಶಾಪದಿಂದ ಚಂದ್ರನ ತೇಜಸ್ಸು ಮೆಲ್ಲಗೆ ಕಮ್ಮಿ ಆಗ್ತಾ ಬರುತ್ತೆ. ಇದರಿಂದ ಹೆದರಿದ ಚಂದ್ರದೇವ ಸಹಾಯಕ್ಕಾಗಿ ಬ್ರಹ್ಮದೇವನ ಬಳಿ ಹೋಗ್ತಾರೆ. ಆದ್ರೆ ಬ್ರಹ್ಮದೇವ ಈ ಸಮಸ್ಯೆಗೆ ಶಿವನೊಬ್ಬನೇ ಪರಿಹಾರ, ಅವನನ್ನ ಪೂಜಿಸು, ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಚಂದ್ರದೇವ ಭೂಮಿಗೆ ಬಂದು ಪಶ್ಚಿಮ ತೀರದಲ್ಲಿ ಒಂದು ಶಿವಲಿಂಗವನ್ನ ಇಟ್ಟು ಪ್ರಾರ್ಥನೆ ಮಾಡಲು ಶುರು ಮಾಡ್ತಾನೆ. ಮೃತ್ಯುಂಜಯ ಮಂತ್ರವನ್ನ ಜಪಿಸುತ್ತಿದ್ದ ಚಂದ್ರನ ಮುಂದೆ ಮಹಾದೇವ ಪ್ರತ್ಯಕ್ಷ ಆಗೇ ಬಿಡ್ತಾರೆ. ಮಹಾದೇವ ಚಂದ್ರನ ಬಳಿ ನಿನಗೇನು ಬೇಕು ಅಂತ ಕೇಳಿದಾಗ ಚಂದ್ರದೇವ ತನ್ನ ತೇಜಸ್ಸನ್ನ ಕೇಳ್ತಾನೆ. ಆಗ ಪರಮೇಶ್ವರ ಕೊಟ್ಟ ಶಾಪವನ್ನ ಹಿಂತಿರುಗಿಸೋಕ್ ಆಗೋದಿಲ್ಲ ಅಂತ ಹೇಳಿ ಅರ್ಧ ತೇಜಸ್ಸಿದ್ದ ಚಂದ್ರನನ್ನ ಮಹಾದೇವ ತಮ್ಮ ತಲೆಗೆ ಧರಿಸ್ತಾರೆ. ಈ ಶಾಪದಿಂದ ಚಂದ್ರನ ತೇಜಸ್ಸು ಕಳ್ಕೊಂಡ್ರು ಕೂಡ ಮತ್ತೆ ಮರುಕಳಿಸುತ್ತೆ. ಸಕಲ ಚರಾಚರಗಳು ಇರೋವರೆಗೂ ನಿನ್ನ ತೇಜಸ್ಸು ಹಂತ ಹಂತವಾಗಿ ಕಳೆಯುತ್ತೆ, ಹಾಗೆ ಹಂತ ಹಂತವಾಗಿ ಹೊಳೆಯುತ್ತೆ ಅಂತ ಮಹಾದೇವ ಹೇಳ್ತಾರೆ. ಅದಕ್ಕೆ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಚಂದ್ರನ ವಿಭಿನ್ನವಾದ ಆಕಾರಗಳನ್ನ ನಾವು ನೋಡ್ಬೋದು. ಆಗಿನಿಂದ ಮಹಾದೇವ ಚಂದ್ರಶೇಖರನಾಗ್ತಾನೆ. ಇದರಿಂದ ನಮ್ಗೆ ತಿಳಿಯೋದೇನೆಂದ್ರೆ ಆದಿಯು ಕೂಡ ಶಿವನೇ, ಅಂತ್ಯವೂ ಕೂಡ ಶಿವನೇ. ಹೇಳಿ ಓಂ ನಮಃ ಶಿವಾಯ.